ಯಥಾವತ್ತಾಗಿ ಒಪ್ಕೊಂಡೆ. ಆ ಭಾಗದ ಕಲ್ಯಾಣ ಕರ್ನಾಟಕದ ಭಾಗದವರಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಸುಮಾರು 81,000 ಉದ್ಯೋಗಗಳಲ್ಲಿ 35,000 ಉದ್ಯೋಗಗಳು ಖಾಲಿ ಇದ್ದವು. ಅಷ್ಟು 35,000 ಉದ್ಯೋಗಗಳನ್ನು ಕೂಡ ಭರ್ತಿ ಮಾಡಿದೆ ಹಿಂದೆ ನಾವು ಸರ್ಕಾರ ಇತ್ತು. ಇಟ್ ಇಸ್ ಆನ್ ರೆಕಾರ್ಡ್. ಐ ಆಮ್ ನಾಟ್ ಲೈಯಿಂಗ್. ಇಟ್ ಇಸ್ ಆನ್ ರೆಕಾರ್ಡ್. 35,000 ಉದ್ಯೋಗ ಈಗಲೂ ಖಾಲಿ ಇದ್ದಾವೆ, ಈಗಲೂ ಭರ್ತಿ ಮಾಡಬೇಕು. ಆ ಮೀಸಲಾತಿ ಕೊಟ್ಟದ್ರಿಂದ ಅನೇಕ ಜನ ಡಾಕ್ಟರ್ಗಳಾದರು, ಇಂಜಿನಿಯರ್ಗಳಾದರು, ಟೀಚರ್ಸ್ಗಳಾದರು, ಪ್ರೊಫೆಸರ್ಗಳಾದರೂ ಉದ್ಯೋಗದಲ್ಲಿ ಕೆಲಸ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತಿತ್ತು. ಮತ್ತು ಇಡೀ ರಾಜ್ಯದಲ್ಲಿ 8% ಔಟ್ಸೈಡ್ ದಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ 8%. ನೀವು ಹೇಳಲಿಲ್ಲ ಇದನ್ನು ರಾಯರೆಡ್ಡಿ ಅವರೇ. ನೀವು ಅದೇ ಬಿಟ್ಟೋಗಿತ್ತು ಅಂತ ಹೇಳಿದೆ ನಾನು ಅಷ್ಟೇ. ಅದು ಒಂದೇ ಪಾಯಿಂಟ್ ಅಲ್ಲ, ನೀನು ಬಹಳ ಹೇಳಿದ್ಯಾ. ನೀ ಹೇಳ್ದವೆಲ್ಲ ನಾನು ಹೇಳಕ್ಕಾಗಲ್ಲ. ಇದು ಬಿಟ್ಟೋಗಿತ್ತು ಅಂತ ಹೇಳಿದೆ ಅಷ್ಟೇ. ನೋಡಿ, ನಿನ್ ಭಾಷಣ ಎಲ್ಲ ಕೇಳಿದೀನಿ ಅಂತ ಗೊತ್ತಾಯ್ತಾ ಈಗ. ಗೊತ್ತಿದೆ ನಿಮ್ ಬಗ್ಗೆ. 8% ಔಟ್ಸೈಡ್ ದಿ ಹೈದರಾಬಾದ್ ಕರ್ನಾಟಕ ಅದು ರಿಸರ್ವೇಶನ್ ಕೊಡಬೇಕು ಅಂತ ಮಾಡಿದ್ರು. ಮನೆ ಅಧ್ಯಕ್ಷರೇ, ನಮ್ಮ ಸರ್ಕಾರ ಹೈದರಾಬಾದ್ ಕರ್ನಾಟಕದಲ್ಲಿ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಈಶ್ವರ್, ಐ ಥಿಂಕ್ ಯು ಆರ್ ಹ್ಯಾಪಿ. ಮಾಡಬೇಕು. ದುಡ್ಡು ಕೊಟ್ಟ ಮೇಲೆ ಖರ್ಚಾಗಬೇಕಲ್ಲ. ಜನ ಇಲ್ದೇವ್ರೆ, ಅಧಿಕಾರಿಗಳೇ ಇಲ್ದೇವ್ರೆ ಖರ್ಚು ಮಾಡೋರು ಯಾರು? ಈಗ ಈ ವರ್ಷ ಹೈದರಾಬಾದ್ ಕರ್ನಾಟಕಕ್ಕೆ 3,000 ಕೋಟಿ ಕೊಟ್ಟಿದ್ದೀವಿ. ಕಲ್ಯಾಣ ಕರ್ನಾಟಕಕ್ಕೆ KKRDBಗೆ 3,000 ಕೋಟಿ ಕೊಡಬೇಕು. ರಾಯರೆಡ್ಡಿ ಮುಂದಿನ ವರ್ಷ 5,000 ಕೊಡಿ ಅಂತ ಕೇಳಿದ್ದಾರೆ. ನಾವು ಹೇಳಿದ್ದೀವಿ, ನೀವು ಕೇಳಿದ್ದೀರಿ ಅಂತ ಹೇಳಿದ್ದು. ನಾವು ಹೇಳದನ್ನ ಪುನರುಚ್ಚಾರ ಮಾಡಿದ್ದೀರಿ. ಓಕೆ, ಮ್ಯಾನಿಫೆಸ್ಟೋನಲ್ಲಿ ಇದೆ.